ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದಬಳಕೆ ಪ್ರಕರಣ ಸಂಬಂಧಕ್ಕೆ ಬಂಧನಕ್ಕೆ ಒಳಗಾಗಿದ್ದಂತಹ ಎಂಎಲ್ಸಿ ಸಿಟಿ ರವಿ ನಿನ್ನೆ ಬಿಡುಗಡೆಯಾಗಿದ್ದಾರೆ. ಪೊಲೀಸರ ಲೋಪಗಳಿಂದಾಗಿ ಹೈಕೋರ್ಟ್ನಿಂದ ಸಿಟಿ ರವಿಗೆ ರಿಲೀಫ್ ಸಿಕ್ಕಿದೆ. ಹಾಗಿದ್ರೆ ಬಿಜೆಪಿ ನಾಯಕ ಸಿಟಿ ರವಿ ಬಿಡುಗಡೆಗೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಏನು ನೋಡೋಣ ಬನ್ನಿ. ಹೈಕೋರ್ಟ್ನಿಂದ ರಿಲೀಫ್, ಖಾಕಿ ವಶದಲ್ಲಿದ್ದ ಸಿಟಿ ರವಿ ರಿಲೀಸ್. 3 ನ್ಯಾಯಾಲಯ, 3 ಜಿಲ್ಲೆ, 24 ಗಂಟೆಗಳ ಹೈಡ್ರಾಮಾಗೆ ಬಿತ್ತು ತೆರೆ. ಬೆಳಗಾವಿಯ ಸುವರ್ಣಸೌಧದಲ್ಲೇ ಬಂಧನಕ್ಕೊಳಗಾಗಿದ್ದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಕೊನೆಗೂ ಬಿಡುಗಡೆಯಾಗಿದ್ದಾರೆ. ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಬಿಡುಗಡೆಗಾಗಿ ಸಿಟಿ ರವಿ ಮಾಡಿದ ಸರ್ಕಸ್ ಅಷ್ಟಿಷ್ಟಾಗಿರಲಿಲ್ಲ. ಪೊಲೀಸರು ನಿನ್ನೆ ಬೆಳಗ್ಗೆ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿದಾಗಲೇ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ತಮ್ಮ ನೋವು ತೋಡ್ಕೊಂಡಿದ್ರು. ರಾತ್ರಿ ಇಡೀ 10 ಗಂಟೆಗಳ ಕಾಲ 3 ಜಿಲ್ಲೆಯನ್ನ ನನ್ನನ್ನ ಸುತ್ತಿಸಿದ್ದಾರೆ. ನಂದಗಡ, ಖಾನಾಪುರ, ಧಾರವಾಡ, ಗದಗ, ರಾಮದುರ್ಗ, ಸವದತ್ತಿ ಹೀಗೆ ಎಲ್ಲಾ ಕಡೆಯೂ ಪೊಲೀಸರು ನನ್ನನ್ನ ಸುತ್ತಿಸಿದ್ದಾರೆ. ಕೋರ್ಟ್ಗೆ ಬರುವವರೆಗೂ ನಿಗೂಢ ಜಾಗಕ್ಕೆ ಕರೆದೊಯ್ದಿದ್ರು. ಎಲ್ಲೋ ಒಂದು ಕಾಡಿನ ಜಾಗಕ್ಕೆ ಕರೆದುಕೊಂಡು ಹೋಗಿದ್ರು. ಯಾರು ಹೊಡೆದ್ರು ಎಂದು ಗೊತ್ತಾಗ್ಲಿಲ್ಲ. ಪೊಲೀಸರೇ ನನಗೆ ಹೊಡೆದಿರಬಹುದು. ಮಧ್ಯರಾತ್ರಿ ನನಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ಘಟನೆ ನಡೆದ 3 ಗಂಟೆಯ ಬಳಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ಇಷ್ಟೇ ಅಲ್ಲ, ಜಡ್ಜ್ ಎದುರು ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿಸಿಎಂ ಡಿಕೆಶಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿಸಿಎಂ ಡಿಕೆಶಿ ನನಗೆ ಧಮಕಿ ಹಾಕಿದ್ರು. ನಿನ್ನ ನೋಡಿಕೊಳ್ತೀನಿ, ಜೀವನದಲ್ಲಿ ನೆನಪಿರಬೇಕು ಅಂದಿದ್ರು. ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆಂದು ಮಂತ್ರಿ ಧಮಕಿ ಹಾಕಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಇಡೀ ನಾನು ಬಹಳ ಆತಂಕದಲ್ಲೇ ಕಳೆದೆ. ನಿರಂತರವಾಗಿ ಯಾರದ್ದೋ ಫೋನ್ ಕಾಲ್ ಪೊಲೀಸರಿಗೆ ಬರ್ತಾ ಇತ್ತು. ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಿ ಅಂದ್ರೆ ಉತ್ತರ ಕೊಡ್ತಿರ್ಲಿಲ್ಲ. ಆದ್ರೆ ನಾನು ದೇವರ ಮೇಲೆ ಭಾರ ಹಾಕಿ ಹೋದೆ. ಇನ್ನು ಸಿಟಿ ರವಿ ಪರ ವಕೀಲ ಎಂಬಿ ಜಿರ್ಲಿ ಪೊಲೀಸರು ಪಶುವಿನಂತೆ ಹೊತ್ತೊಯ್ದಿದ್ದಾರೆ ಅಂತ ವಾದ ಮಂಡಿಸಿದ್ರು. ವಾದ ಆಲಿಸಿದ ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶರು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೇಸ್ ವರ್ಗಾವಣೆ ಮಾಡಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ವಿಚಾರಣೆ, ಹೈಕೋರ್ಟ್ನಲ್ಲಿ ಸಿಕ್ತು ರಿಲೀಫ್. ಪೊಲೀಸರು ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ತರ್ತಾ ಇದ್ರೆ ಇತ್ತ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಯಿತು. ಸಿಟಿ ರವಿ ಪರ ವಾದ ಮಂಡಿಸಿದ ವಕೀಲ ಅಶೋಕ್ ಹಾರ್ನಳ್ಳಿ ಸದನದಲ್ಲಿ ಹೇಳಿದ ಮಾತುಗಳನ್ನ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ವಾದಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಶಾಸಕ ಮಹಿಳೆಯನ್ನ ಅಸಂವಿಧಾನಿಕ ಪದದಿಂದ ಕರೆದಿದ್ದಾರೆ. 10 ಬಾರಿ ಪದೇ ಹೀಗ್ ಕರೆದಿದ್ದಾರೆ. ಹೀಗ್ ಮಾತನಾಡೋದು ಎಷ್ಟು ಸರಿ ಅಂತ ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ 1 ದಿನ ಮುಂದೂಡಿತು. ಆದ್ರೆ ಇದಾದ ಕೆಲ ಹೊತ್ತಲ್ಲೇ ಹೈಕೋರ್ಟ್ನಿಂದ ಸಿಟಿ ರವಿಗೆ ಗುಡ್ ನ್ಯೂಸ್ ಸಿಕ್ತು. ಸಿಟಿ ರವಿಯ ತಕ್ಷಣ ಬಿಡುಗಡೆಗೆ ಹೈಕೋರ್ಟ್ ಆದೇಶ. ಸಿಟಿ ರವಿ ಬಂಧನವೇ ಕಾನೂನು ಬಾಹಿರ ಅಂತ ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸಿಟಿ ರವಿ ಪರ ವಕೀಲ ಸಂದೇಶ್ ಚೌಟಾ ವಾದ ಮಾಡಿದ್ರು. ಆರೋಪಿ ಹಾಗೂ ದೂರುದಾರ ಇಬ್ಬರೂ ಶಾಸಕರು. ಕೇಸ್ನಲ್ಲಿ ಆರೋಪಿಗೆ ನೋಟಿಸ್ ನೀಡಿಲ್ಲ. ನೋಟಿಸ್ ನೀಡಿದ್ದಾರೆ ಅನ್ನೋದಕ್ಕೆ ಎಸ್ಪಿಪಿ ಯಾವುದೇ ದಾಖಲೆ ಸಲ್ಲಿಸಿಲ್ಲ. ಹೀಗಾಗಿ ಬಂಧನವೇ ಕಾನೂನು ಬಾಹಿರ ಅಂತ ಘೋಷಿಸಿ ತಕ್ಷಣ ರಿಲೀಸ್ ಮಾಡುವಂತೆ ಮನವಿ ಮಾಡಿದ್ರು. ಸರ್ಕಾರದ ಪರ ವಾದ ಮಂಡಿಸಿದ ಎಸ್ಪಿಪಿ ಬೆಳ್ಳಿಯಪ್ಪ ಸಿಟಿ ರವಿ ಅವರು ಪೊಲೀಸರು ಬೇಡಿದ್ರು ತನಿಖೆಗೆ ಸಹಕರಿಸಿಲ್ಲ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಆದ ಗಾಯಕ್ಕೆ ವೈದ್ಯರಿಂದ ಚಿಕಿತ್ಸೆ ಕೊಡಿಸಲಾಗಿದೆ. ಹೀಗಾಗಿ ಬಿಡುಗಡೆಗೆ ಆದೇಶ ನೀಡಬಾರದು ಅಂತಂದ್ರು. ಇನ್ನು 2 ಕಡೆ ವಾದ ಆಲಿಸಿದ ನ್ಯಾಯಮೂರ್ತಿ ಎಂಜಿ ಉಮಾ ಅವರಿದ್ದ ಪೀಠ ಜನಪ್ರತಿನಿಧಿಗಳಾಗಿ ಆರೋಪಿ ಹಾಗೂ ದೂರುದಾರರ ವರ್ತನೆ ದುರದೃಷ್ಟಕರ ಅಂತ ಅಸಮಾಧಾನ ವ್ಯಕ್ತಪಡಿಸಿ ಸಿಟಿ ರವಿ ಅವರನ್ನ ತಕ್ಷಣವೇ ರಿಲೀಸ್ ಮಾಡಬೇಕು ಅಂತ ಆದೇಶಿಸಿತು. ತನಿಖೆಗೆ ಸಹಕರಿಸಬೇಕು ಅಂತ ಷರತ್ತು ವಿಧಿಸಿ ಬಿಡುಗಡೆಗೆ ಸೂಚನೆ ನೀಡಿತು. ಸತ್ಯಮೇವ ಜಯತೆ ಎಂದ ಸಿಟಿ ರವಿ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಟಿವಿ9 ಜೊತೆ ಮಾತನಾಡಿದ ಸಿಟಿ ರವಿ ಸತ್ಯಮೇವ ಜಯತೆ ಅಂದ್ರು. ಸತ್ಯಕ್ಕೆ ಜಯ. ನಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಆರೋಪ ಹೊರಿಸಿ ತಪ್ಪಭಿಪ್ರಾಯ ಬರೋ ರೀತಿಯಲ್ಲಿ ಸುಳ್ಳು ಕೇಸ್ ಹಾಕಿದ್ದು. ನಿನ್ನೆ ರಾತ್ರಿ ಇಡೀ ನನ್ನನ್ನ ಒಬ್ಬ ಟೆರರಿಸ್ಟ್ ತರ ಟ್ರೀಟ್ ಮಾಡಿದ್ದು. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರಿಗೆ ಆತ್ಮವಿಮರ್ಶೆ ಮಾಡ್ಕೊಂಡ್ವಿ. ಮಾರ್ಗ ಮಧ್ಯೆ ದಾವಣಗೆರೆಯಲ್ಲಿ ಸಿಟಿ ರವಿ ಬಂಧ ಮುಕ್ತ. ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕ ವೇಳೆ ಸಿಟಿ ರವಿಯನ್ನ ಪೊಲೀಸರು ದಾವಣಗೆರೆ ಮಾರ್ಗವಾಗಿ ಕರ್ತರ್ತಾ ಇದ್ರು. ಆದ್ರೆ ಹೈಕೋರ್ಟ್ ಆದೇಶ ತಿಳಿದು ತಕ್ಷಣವೇ ಬಿಡುಗಡೆ ಮಾಡಿದ್ರು. ದಾವಣಗೆರೆಯಲ್ಲಿ ಬಿಜೆಪಿ ನಾಯಕರ ಜೊತೆ ಸಿಟಿ ರವಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತ್ತು. ಜಡ್ಜ್ಮೆಂಟ್ನ ವಿಷಯಕ್ಕೆ
ಒಂದೇ ಮಾತು ಹೇಳೋದು, ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ, ಸತ್ಯಕ್ಕೆ ಜಯ ಸಿಗುತ್ತೆ ಅಂತ. ಸತ್ಯಕ್ಕೆ ಜಯ ಸಿಕ್ಕಿದೆ. ಮಾನ ಮರ್ಯಾದೆ ಇದ್ರೆ ಇವರಿಗೆ ಈ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು. ಮಂತ್ರಿಗಳು ಫೋನ್ ಮೇಲೆ ಫೋನು ಈ ರೀತಿ ದೌರ್ಜನ್ಯ ಈ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ. ಇತಿಹಾಸದಲ್ಲಿ ಇವತ್ತು ಕೋರ್ಟ್ ಏನ್ ಜಡ್ಜ್ಮೆಂಟ್ ಬಂದಿದೆ, ಇದು ಒಂದು ಲ್ಯಾಂಡ್ ಮಾರ್ಕ್. ಎಲ್ಲಿದಾರೋ ಅಲ್ಲೇ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಮಾಡಿದೆ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ, ಇವತ್ತು ತಕ್ಕ ಶಾಸ್ತ್ರ ಹೈಕೋರ್ಟ್ ನಲ್ಲಿ ಆಗಿದೆ. ಈ ರೀತಿ ಗುಂಡಾವರ್ತನೆ ಇವತ್ತೇನು ಮಾಡಿದ್ದೀರಿ, ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ. ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು. ಸಿಟಿ ರವಿ ಬಂಧನ ವಿಚಾರವನ್ನೇ ಮುಂದಿಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದೆ. ಇದು ಮತ್ಯಾವ ಹಂತಕ್ಕೆ ಹೋಗ್ಮುಟ್ಟುತ್ತೋ ಗೊತ್ತಿಲ್ಲ. ಬೆಳಗಾವಿಯಿಂದ ಸಹದೇವ್ ಮಾನೆ ಮತ್ತು ಪ್ರಸನ್ನ ಜೊತೆ ರಮೇಶ್, TV9 ಬೆಂಗಳೂರು.